ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಇಷ್ಟೇ ಅನಾವರಣಗೊಳಿಸಿದರೆ ಬಂತೇಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಕಲಬುರಗಿಯ ವಿವಿಧ ಗಣ್ಯಮಾನ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರುಗಳು ಸೇರಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ ಹೇಳ್ತಾ ಈಗ ಪಂಚಸುರ ಧ್ವಜಾರೋಹಣ ಮತ್ತು ವಿವಿಧ ಧ್ವಜಾರೋಹಣ ಮಾಡ್ಬೇಕಂತೇಳಿ ಮಾನ್ಯ ಶಾಸಕರು ಮತ್ತು ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯಮನ್ನರಿಗೆ ತಿಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಭೀಮಾ ವಂದನೆಗಳನ್ನ. ಅಭಿಮಾನಿ ಬಂಧುಗಳೇ, ನಂದಿಕೂರು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾವು ಮೊದಲನೇ ಸಲ ಬಹಳಷ್ಟು ಸಲ ಇಲ್ಲಿ ಬಂದಾಗ ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಹೇಳಿದ್ರು, ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟಿ ಆಗಬೇಕು, ಮೂರ್ತಿ ಸ್ಥಾಪನೆ ಆಗಿ ಇದರ ಉದ್ಘಾಟನೆ ಆಗ್ಬೇಕಂತ ಹೇಳಿ ನಾವು ಬಂದಾಗ ಹೇಳಿದ್ವಿ. ನಾವು ಮತ್ತು ನಮ್ಮ ಪಂಚಾಯಿತಿ ಚೇರ್ಮನ್ರು 5 ಲಕ್ಷ ರೂಪಾಯಿ ಇಬ್ಬರು ಸೇರಿ ಆ ಕಟ್ಟಿ ಕಟ್ಟಲಿಕ್ಕೆ ಕೊಟ್ಟಾಗ ಹೇಳಿದ್ರು, ಇದು ಬಹಳ ಶೀಘ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಮಾಡಬೇಕಂತ. ಅದೇ ರೀತಿಯಿಂದ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತು ನಾವು ಬಂದ ತಕ್ಷಣ ಏನು ನಮ್ಮ ಕ್ವಾಟ್ನೂರು ಗ್ರಾಮದಲ್ಲಿ ಬಹಳ ದಿನದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಕಾಂಪೌಂಡ್ ವಾಲ್, ಅದಕ್ಕೂ ಕೂಡ 50 ಲಕ್ಷ ಕೊಟ್ಟು ಕಾಂಪೌಂಡ್ ವಾಲ್ ಕಟ್ಟಿಸಿ ಅದನ್ನು ಕೂಡ ಏನಪ್ಪ ಅಂದ್ರೆ ನಾನು ಎಲ್ಲ ಕಡೆ ಕೂಡ ಬಂದ ತಕ್ಷಣ ಎಲ್ಲೆಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಸಮುದಾಯ ಭವನಿಗೆ ಕೊಡ್ತಕ್ಕಂಥದ್ದು ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತು ಬಹಳ ಸಂತೋಷದಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಯಾರು ತಮ್ಮ ಬದುಕಿನತ್ತ ಏನೇನು ಕೆಲಸ ಮಾಡಿರ್ತಾರೆ, ಏನು ಸಂದೇಶ ಕೊಟ್ಟಿರ್ತಾರೆ, ಆ ಸಂದೇಶದ ಫಲವಾಗಿ ಇವತ್ತು ಬಹಳಷ್ಟು ಜನ ಹುಟ್ಟುತ್ತಾರೆ, ಹೋಗ್ತಾರೆ. ಎಲ್ಲರಿಗೂ ಏನಪ್ಪ ಅಂದ್ರೆ ಪುತ್ಥಳಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ, ವಿಶ್ವದ ಇತಿಹಾಸದಲ್ಲಿ, ಈ ದೇಶದ ವಿಶ್ವದ ಇತಿಹಾಸದಲ್ಲಿ ಯಾರ್ದಾದ್ರೂ ಪುತ್ಥಳಿಗಳು, ಹೆಚ್ಚಿನ ಪುತ್ಥಳಿಗಳು ಸ್ಥಾಪಿತವಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇದು ಗಿನ್ನಿಸ್ ದಾಖಲೆಗೆ ಹೋಗ್ತಕ್ಕಂಥ ವಿಚಾರ. ಅದನ್ನೇ ಅತಿ ಭಾರತ ದೇಶದಲ್ಲಿ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಕೂಡ ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ಆಗಿನ ಕಾಲದಲ್ಲಿ ಮನುಷ್ಯರನ್ನೇ ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಸಮಾಜ, ಮನುಷ್ಯರನ್ನ ಕಟ್ಟ ಕಡೆ ದನಗಳಿಗಿಂತ ಪಶುಗಳಿಂದ ಕೀಳಾಗಿ ನೋಡ್ತಕ್ಕಂಥ ಸಮಾಜ. ಅಂತ ಸಂದರ್ಭದಲ್ಲಿ ಎಲ್ಲ ಕಷ್ಟ ನಷ್ಟ ನೋವನ್ನ ನಲಿವನ್ನ ತನ್ನು ತಿಂದು ಅದರಲ್ಲಿ ವಿದ್ಯಾವಂತನಾಗಿ ಇಡೀ ವಿಶ್ವದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಯಾರಾದರೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಪರಿಸ್ಥಿತಿ ಅನೇಕ ದೇವಾನುದೇವತೆಗಳು, ಬುದ್ಧ, ಬಸವ, ಅನೇಕ ಜನರು, ಸತ್ಪುರುಷರು, ಕಾವಡ ಪುರುಷರು ಎಲ್ಲರೂ ಕೂಡ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ಹೋಗ್ಬೇಕು, ಜಾತೀಯತೆ ಹೋಗ್ಬೇಕು, ಎಲ್ಲ ಧರ್ಮಗಳು ಒಂದೇ, ಮಾನವ ಧರ್ಮ ಒಂದೇ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಸ್ತ್ರೀ ಸಮಾನತೆ ಬರ್ಬೇಕಂತ ಹೇಳಿ ಬುದ್ಧ ಬಸವಣ್ಣ ಹೋರಾಟ ಮಾಡಿದ್ರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹುಲುಗೊಬ್ಬರ ಶರಣರು ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದಲ್ಲಿ ಅನೇಕ ರಚನಾತ್ಮಕ ವಿಚಾರಗಳನ್ನು ಚರ್ಚೆ ಮಾಡಿ ನಮ್ಮದೇ ಆದಂಥ ವಿಚಾರವನ್ನ ಚರ್ಚೆ ಮಾಡಿ ಎಲ್ಲರೂ ಒಂದೇ ಸಮಾನತೆ ಬರಬೇಕು, ಸ್ತ್ರೀ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ಹೋಗ್ಬೇಕಂದ್ರೂ ಕೂಡ ಅದು ಎಲ್ಲಿಯೂ ಕೂಡ ಹೋಗ್ಲಿಲ್ಲ. ಮತ್ತೆ ಪಟ್ಟಪ್ಪಂದ್ರ ಹಿತಾಸಕ್ತಿಗಳು ಯಥಾಸ್ಥಿತಿ ಸಮಾಜವನ್ನು ಕೈಗೊಂಡು ಬಂದ್ರು. ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು, ಸ್ವತಂತ್ರ ಸಿಕ್ಕ ನಂತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮಹಾತ್ಮ ಗಾಂಧೀಜಿಯವರು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಸೇರಿ ಈ ದೇಶ ಅನೇಕ ಧರ್ಮಗಳ ದೇಶ, ಅನೇಕ ಜಾತಿಗಳ ದೇಶ, ಅನೇಕ ಭಾಷೆಗಳ ದೇಶ, ಅನೇಕ ಪಂಗಡಗಳು, ಅನೇಕ ವೇಷ ಬೀಜ ಊಟ ಎಂಬನ್ನ ಸಾಕಷ್ಟು ರೀತಿಯಿಂದ ವಿವಿಧ ರೀತಿ ಇರ್ತಕ್ಕಂಥ ದೇಶ. ಇದನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರ ಯಾರಾದರೂ ಅಲ್ಲಿ ಹುಡುಕಾಡ್ತಾ ಇದ್ದಾಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕಣ್ಣಿಗೆ ಬೀಳ್ತಾರೆ. ಅವರ ಹೆಗಲಿಗೆ ಈ ದೇಶದ ಸಂವಿಧಾನ ಬರೀತಕ್ಕಂಥ ಕೆಲಸ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಜವಾಬ್ದಾರಿಯನ್ನ ಎಲ್ಲ ದೇಶಗಳಿಗೂ ಅಡ್ಡಾಡಿ ದೇಶ ವಿದೇಶದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಸಂವಿಧಾನವನ್ನ, ಅಲ್ಲಿರ್ತಕ್ಕಂಥ ಲಿಖಿಯನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಯಾವ ರೀತಿ ಬೇಕು,
ಎಲ್ಲರೂ ಒಟ್ಟಾಗಿ ಎಲ್ಲ ಧರ್ಮಗಳು ಒಟ್ಟಾಗಿ ಮಾನವ ಕುಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಹೋಗಿ ಸಮಾನತೆ ಬರಬೇಕಂತಕ್ಕಂಥ ರೀತಿಯಲ್ಲಿ ಒಂದು ದೊಡ್ಡ ಸಂವಿಧಾನವನ್ನ ನಿರ್ಮಾಣ ಮಾಡಿ 2 ವರ್ಷ 11 ತಿಂಗಳ 15 ದಿನಗಳನ್ನು ಅಧ್ಯಯನ ಮಾಡಿ ಎಲ್ಲಾ ಸದಸ್ಯರು ಕೈ ಬಿಟ್ಟು ಹೋದ್ರು ಕೂಡ ಒಬ್ಬರೇನು ಬಂದ್ರೆ ಚಿಮಣಿಗೆ ಹಚ್ಚಿ ಏನು ಬಂದ್ರೆ ಕರೆಂಟ್ ಇಲ್ಲಾರ್ದ ಹೊತ್ತಿನಲ್ಲಿ ಕೂಡ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗಿಯೇ ಇವತ್ತು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಬರ್ತದೆ. ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್. ಯಾವ ರೀತಿ ಪುಕ್ಷಂಟ ಎಜುಕೇಶನ್ ಸಿಗ್ತದೆ? ಇವತ್ತು ಉದ್ಯೋಗ ಯಾಕೆ ಸಿಗ್ತದೆ? ನಿಮಗೆ ಕೆಲಸ ಯಾಕೆ ಸಿಗ್ತದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ, ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರಿಗೂ ಅಧಿಕಾರ ಸಿಗಬೇಕು. ಸುಮ್ಮನೆ ನೀವಿಲ್ಲ, ಮೊದಲೆಲ್ಲ ಕೆಲವೊಂದೇ ಹಿತಾಸಕ್ತಿಗಳ ಕೈಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿ. ಇವತ್ತು ತಾವೆಲ್ಲರೂ ಕೂಡ ಯಾವುದೇ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಮಾದರ ಮಲ್ಲಪ್ಪನ ಮಗನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬಹುದು, ರಾಷ್ಟ್ರಪತಿ ಆಗ್ಬಹುದು. ದಲಿತ ಹನುಮಂತಪ್ಪನ ಮಗನೂ ಕೂಡ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, MLA, ವಿಧಾನ ಪರಿಷತ್ ಅಧ್ಯಕ್ಷ, ರಾಷ್ಟ್ರಪತಿ ಆಗಿರ್ ಬಂದ್ರೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಯಾರಿಂದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮತವನ್ನ ಚಲಾಯಿಸಬೇಕು. ಸಮಾಜದಲ್ಲಿ